ಇವರೇ ನೋಡಿ, ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ರೇಷನ್ ಕಾರ್ಡ್ ಬೇಕು, ಪಿಂಚಣಿ ಬಂದಿಲ್ಲ ಎಂದು ಪ್ರತಿದಿನ ತಾಲೂಕು ಕಚೇರಿ ಅಲೆದಾಡುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಮಿಲುಗುರ್ಕಿ ನರಸಮ್ಮ ಮತ್ತು ಚಿಕ್ಕಗಂಗಮ್ಮ. ಇವರನ್ನ ಆತ ಕಡೆ ಮಕ್ಕಳು ಸಾಕಿ ಸಲುಹದೆ ದೂರ ತಳ್ಳಿದ್ದಾರೆ. ರೇಷನ್ ಕಾರ್ಡ್ ಅಲ್ಲಿ ಹೆಸರು ಕಿತ್ತು ಹಾಕಿದ್ದಾರೆ. ಹೊಸ ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಅವರನ್ನ ಕರೆ ತಂದು ಕಾರ್ಡ್ ಮಾಡಿಸಿ ಕೊಡುವವರು ಇಲ್ಲ. 4-5 ಬಾರಿ ರೇಷನ್ ಡಿಪೋಗೆ ಹೋಗಿ ನಿಮ್ಮ ಹೆಸರಿಲ್ಲ, ನಿಮಗೆ ರೇಷನ್ ಕೊಡಲ್ಲ ಅಂತ ಹೇಳಿಸಿಕೊಂಡು ಬಂದಿದ್ದು ಆಗಿದೆ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ನೇರವಾಗಿ ಪ್ರದೀಪ್ ಈಶ್ವರನ್ನ ಭೇಟಿ ಮಾಡಿ ಅವರ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದು ಆಗಿದೆ. ಅವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇವರ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಹೇಳಿದ್ದು ಆಗಿದೆ. ಇಷ್ಟೆಲ್ಲ ಆದ್ರೂ ಪಾಪ ಈ ಹಣ್ಣು ಮುದುಕಿಯರು ಕಳೆದ 6 ತಿಂಗಳಿಂದ ತಾಲೂಕು ಕಚೇರಿ ಅಲೆದಾಟ ತಪ್ಪಿಲ್ಲ. ಇಲ್ಲಿಗೆ ಬಂದ್ರೆ ಅವರ ಕಷ್ಟ ಸುಖ ಕೇಳೋರು ಇಲ್ಲ. ಒಂದು ಸಾರಿ ಆಹಾರ ಇಲಾಖೆಗೆ ಹೋದ್ರೆ ಸ್ಕೀಮ್ ಇಲ್ಲ ಅಂತ ಹೇಳಿ ಕಳಿಸೋದು, ಇನ್ನೊಂದ್ಸರಿ ಹೋದ್ರೆ ಅಲ್ಲಿ ಅಧಿಕಾರಿಗಳೇ ಇಲ್ಲದೆ ವಾಪಸ್ ಆಗೋದು. ಹೀಗೆ ಅಲೆದು ಸುಸ್ತಾದ ಈ ಹಣ್ಣು ಮುದುಕಿಯರನ್ನ ಮೀಡಿಯಾದವರು ಮಾತನಾಡಿಸಿದಾಗ ಕೈ ಮುಗಿದು ಹೊಟ್ಟೆ ಕಡೆ ತೋರಿಸಿ ಹಸಿವು ಆಗ್ತಿದೆ, ಊಟ ಇಲ್ಲ, ಏನಾದ್ರೂ ಕೊಡಿ ಅಂತ ಕೈ ಚಾಚಿದ್ದು ನೋಡಿದ್ರೆ ಎಂತಹವರ ಕರುಳು ಕಿತ್ತು ಬರುವಂತಿತ್ತು ಅವರ ಪಾಡು. పుట్టిన చెట్టు దానికి ఒకనాడు చెప్పేది, ఒకనాడు వచ్చింటే వాకలేసిందే. ఇంకొకనాడు నేను నా కొడుకు 2 నాళ్ళు వచ్చి కాసుకుంటే వెళ్ళిపోయింది. చిక్కులు ఒగినికే అవన్నీ అడుక్కొని పోయినాయి. సాక మెంట్లు యాకొడుకు చేర్మించాలి ఇదిలో ఆధార్ కార్డులు అన్ని పారేసినాయి. ಇಬ್ಬರು ಮೂವರು ಮಕ್ಕಳಿದ್ರೂ ಮನೆಗೆ ಸೇರಿಸ್ತಿಲ್ಲ, ಊಟನೂ ಇಲ್ಲ. ಈ ವೃದ್ಧರ ಪಾಲಿಗೆ ಒಬ್ಬ ಮಗ ಮಾನಸಿಕ ಅಸ್ವಸ್ಥನನ್ನು ಸಾಕುವುದು ಇವರ ಹೆಗಲಿಗೆ ಬಿದ್ದಿದೆ. ಇಲ್ಲಿಗೆ ಬಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳೇ ಸಿಗುತ್ತಿಲ್ಲ. ಅವರಿಗೆ ಸಿಗುತ್ತಿದ್ದ ಪಿಂಚಣಿ ಬಂದು 3 ತಿಂಗಳಾಗಿದೆ. ಇದೇ ಇವರ ಗ್ರಹಚಾರ. ಇನ್ನಾದ್ರೂ ಇಲ್ಲಿನ ಆಹಾರ ಇಲಾಖೆ ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಅವರ ಕಷ್ಟಕ್ಕೆ ಸ್ಪಂದಿಸಿ ವೃದ್ಧರಿಗೆ ರೇಷನ್ ಕಾರ್ಡ್ ಮಾಡಿಸಿ ಕೊಡುವುದಾಗಲಿ ಪಿಂಚಣಿ ಸಮಸ್ಯೆ ಬಗೆಹರಿಸಿಕೊಡುವ ಮನಸ್ಸು ಮಾಡುವರೇ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.